ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ನನ್ನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಸ್, ಆಲ್ರೆಡಿ ತಮ್ಮನೇಲಿ ನೋಡ್ಕೊಂಡೆ ಈ ವಿಡಿಯೋಗೆ ಬಂದಿರ್ತೀರಾ. ಸ್ಟಾರ್ಟ್ ಕೊಡೋಣ ನನ್ನ ಒಂದು ಯೂಟ್ಯೂಬ್ ಚಾನೆಲ್ಗೆ ಅನ್ನೋ ಕಾರಣಕ್ಕೆ. ನನ್ನನ್ನ ಇಷ್ಟಪಡೋರ್ಗೆ ಹಾಗೂ ನನಗೆ ಕನೆಕ್ಟ್ ಆಗೋರ್ಗೆ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ, ತುಂಬಾ ದಿನ ಆಯ್ತಲ್ಲ ನಿಮ್ ಜೊತೆ ಮಾತಾಡಿ ವಿಡಿಯೋ ಕರೆಕ್ಟ್ ಆಗಿ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ಹಂಚ್ಕೊಂಡು ಈ ಒಂದು ವಿಡಿಯೋ ಮುಖಾಂತರ ಗ್ರ್ಯಾಂಡ್ ಎಂಟ್ರಿ ಕೊಡೋಣ ಅನ್ನೋ ಕಾರಣಕ್ಕೆ ಎಸ್, ಲೆಟ್ ಸ್ಟಾರ್ಟ್ ದ ವಿಡಿಯೋ. ಹೇ ಗಾಯ್ಸ್, ರೆಡಿನಾ ನನ್ನ ಬಗ್ಗೆ ಒಂದು 20 ಫ್ಯಾಕ್ಟ್ಸ್ ಏನಿದೆ ಅಂತ ತಿಳ್ಕೊಳಕ್ಕೆ? ನನ್ನ ಮೊದಲನೇ ಫ್ಯಾಕ್ಟ್ ಬಂದು, ನನಗೆ ಚಳಿ ಅಂದ್ರೆ ಖಂಡಿತ ಆಗಲ್ಲ. ನನ್ನ ಅಕ್ಕಪಕ್ಕದಲ್ಲಿ ಯಾರಾದ್ರೂ ಈ ಬೇಸಿಗೆಗಾಲದಲ್ಲಿ ಫ್ಯಾನು ಅಥವಾ AC ನೋ ಹಾಕಿದ್ರೆ ನಾನು ಅದನ್ನ ಆಫ್ ಮಾಡಿ ಬೈಸ್ಕೊಳ್ತೀನಿ ಎಲ್ಲಾರ ಹತ್ರನು. ನನ್ನ ಸೆಕೆಂಡ್ ಫ್ಯಾಕ್ಟ್ ಏನಪ್ಪಾ ಅಂತ ಅಂದ್ರೆ, ಇದು ಹೇಳಕ್ ಸ್ವಲ್ಪ ಮುಜುಗರ ಅನ್ಸ್ತಿದೆ. ಎಸ್, ಐ ಆಮ್ ಅಂಡರ್ ವೇಟ್. ಅಂದ್ರೆ ಒಂದು ಹೆಲ್ತಿ ವೇಟ್ ಇಲ್ಲ. ಆದ್ರೆ ನನ್ನನ್ನ ನೋಡೋರೆಲ್ಲ ಹೇಳ್ತಾರೆ, ಎಷ್ಟೋ ಜನ ಹೇಳ್ತಾರೆ, ನೀನ್ ಪರ್ಫೆಕ್ಟ್ ಆಗಿದ್ಯಾ, ನೀನ್ ತುಂಬಾ ಕರೆಕ್ಟ್ ಆಗಿದ್ಯಾ, ನೀನ್ ಯಾಕೆ ಜಿಮ್ಗೆ ಹೋಗ್ತೀಯಾ, ನೀನ್ ಯಾಕೆ ಎಕ್ಸರ್ಸೈಸ್ ಮಾಡ್ತೀಯಾ, ಅದು ಇದು ಅಂತ. ಜಿಮ್ ಎಕ್ಸರ್ಸೈಸ್ ಓನ್ಲಿ ನಾಟ್ ಫಾರ್ ದಟ್ ಅಲ್ವಾ? ಸೊ ಹಾಗಾಗಿ ನಾನು ಇವತ್ತಿನವರೆಗೂ ಕೂಡ ನನ್ನ ಒಂದು ವೆಯ್ಟ್ ನ ಇನ್ಕ್ರೀಸ್ ಮಾಡ್ಲಿಕ್ಕೆ ಯುದ್ಧ ಮಾಡ್ತಾ ಇದ್ದೀನಿ ನನ್ನ ಲೈಫಲ್ಲಿ ಅಂತಾನೆ ಹೇಳ್ಬೋದು. ನನ್ನ ಒಂದು ಥರ್ಡ್ ಫ್ಯಾಕ್ಟ್ ಏನಪ್ಪಾ ಅಂದ್ರೆ, ನನಗೆ ಟೀ ಕಾಫಿ ಇದೇನೋ ಆಗಲ್ಲ. ಐ ನೋ ಎಷ್ಟೋ ಜನ ಕುಡಿಯಲ್ಲ, ದಟ್ಸ್ ವೆರಿ ಗುಡ್ ಹ್ಯಾಬಿಟ್. ಫೋರ್ತ್ ಒನ್, ನನ್ನ ಮನೆಯಲ್ಲಿ ನಾವು 3 ಜನ ಸಿಬ್ಲಿಂಗ್ಸ್ ಇದೀವಿ. ಎಲ್ಲಾರು ಅಕ್ಕ ತಂಗಿ ಇದೆ, ನಮ್ಮಲ್ಲಿ ಹುಡುಗ ಇಲ್ಲ. ಮೇನ್ ಥಿಂಗ್ ಏನಂದ್ರೆ, ನಮ್ಮ ಮೂವರಲ್ಲಿ ಜಾಸ್ತಿ ವಧೆ ತಿಂದಿರೋದು, ಜಾಸ್ತಿ ಮಂಗಳಾರತಿ ಮಾಡಿಸ್ಕೊಂಡು ಉಗಿಸ್ಕೊಂಡಿರೋದಂದ್ರೆ ಅದು ನಾನೇ. ಫಿಫ್ತ್ ಒನ್, ನನ್ಗೆ ಪೆಟ್ಸ್ ಅಂದ್ರೆ ಆಗಲ್ಲ. ನನ್ಗೆ ಈ ನಾಯಿ ಬೆಕ್ಕು ಇದ್ರೆ ನನ್ಗೆ ಅದು ಗೊತ್ತಿಲ್ಲ, ನನ್ಗೆ ಅದು ದೂರದಿಂದ ನೋಡಕ್ಕೆ ಚಂದ. ಮನೇಲಿ ತಂದೆಲ್ಲ ಸಾಕಿದ್ರೆ ನಾನು ಊಟ ತಿಂಡಿ ಬಿಟ್ಬಿಡ್ತೀನಿ. ಐ ಡೋಂಟ್ ನೋ, ಐ ಆಮ್ ಸೋ ಸಾರಿ ಫಾರ್ ದಿಸ್. ಸಿಕ್ಸ್ತ್ ಒನ್ ಏನ್ ಗೊತ್ತಾ, ಇದು ಎಲ್ಲಾರ ಲೈಫ್ಗೂ ತುಂಬಾನೇ ಇಂಪಾರ್ಟೆಂಟ್. ಅದ್ರಲ್ಲಿ ನನ್ಗೆ ದೇವರು ಗಾಡ್ ಗಿಫ್ಟೆಡ್ ಥಿಂಗ್ ಅಂತಾನೆ ಹೇಳ್ಬೋದು ಇದು. ಅದೇನಪ್ಪಾ ಅಂದ್ರೆ, ಐ ಲೈಕ್ ಟು ಬಿ ಅಲೋನ್. ಅಂದ್ರೆ ನಾನು ಒಬ್ಬೊಬ್ಳೆ ಇರೋದು ತುಂಬಾ ಇಷ್ಟಪಡ್ತೀನಿ. ಸಮ್ಟೈಮ್ಸ್ ನನ್ನ ಅಕ್ಕಪಕ್ಕದಲ್ಲಿ ಯಾರಾದ್ರೂ ಒಂದು ಅವರ್ ಸ್ವಲ್ಪ ಜಾಸ್ತಿನೂ ಇದ್ಬಿಟ್ರೆ ಯಾವಾಗ ಹೋಗ್ತಾರಪ್ಪ ಅಂತ ಅನ್ಸುತ್ತೆ. ಇಟ್ಸ್ ಟೈಮ್ ಟು ಸೆವೆಂತ್ ಒನ್. ನಾನು ಇದ್ದನ್ನ ಇದ್ದ ಹಾಗೆ, ಅದೇನೋ ಗೊತ್ತಿಲ್ಲ, ಆ ಟೈಮಲ್ಲಿ ನನ್ಗೆ ಅಕ್ಕಪಕ್ಕ ಯಾರಿದ್ದಾರೆ, ಹೇಳ್ಬೋದಾ ಹೇಳ್ಬಾರ್ದಾ ಅನ್ನೋ ಥಾಟ್ ಬರೋದೇ ಇಲ್ಲ. ನಾನು ಎಷ್ಟೋ ಸತಿ ಟ್ರೈ ಕೂಡ ಮಾಡಿದೀನಿ ಆ ಒಂದು ಕ್ಯಾರೆಕ್ಟರ್ನ ಚೇಂಜ್ ಮಾಡ್ಕೋಬೇಕು, ಅದು ನನ್ನಿಂದ ಗೊತ್ತಿಲ್ಲ, ಆಗದೆ ಇರೋ ವಿಷಯ ಅಂತ ಅನ್ಸುತ್ತೆ. ಈ ಒಂದು ಕಾರಣಕ್ಕೆ ನಾನು ಎಷ್ಟೋ ಜನಕ್ಕೆ ನನ್ನ ಲೈಫಿಂದ ಕಳ್ಕೊಂಡಿರೋದು ಕೂಡ ಉಂಟು. ಅದು ಕ್ಲೋಸ್ ಪೀಪಲ್ಸ್ನೇ. ಗೈಸ್, ಇಟ್ಸ್ ಏಯ್ತ್ ಒನ್ ಏನಪ್ಪಾ ಅಂದ್ರೆ, ನಾನು ನೇಚರ್ ಜೊತೆ ತುಂಬಾ ಕನೆಕ್ಟ್ ಆಗಿದ್ದೀನಿ ಅಂತ ನನ್ಗನ್ಸುತ್ತೆ. ಅಂದ್ರೆ ನಾನು ನೇಚರ್ ಜೊತೆ ಮಾತಾಡ್ತೀನಿ. ಲೈಕ್ ನನ್ನ ಏನೋ ಒಂದು ಕಷ್ಟನೋ ಸುಖನೋ ನಾನು ಈ ತರ ಎಲೆ ಬಳ್ಳಿಗಳಿಗೆ ಹೇಳ್ಕೊಂಡಾಗ ಜಸ್ಟ್ ಅದು ಹಿಂಗಿಂಗ್ ಅಲ್ಲಾಡುತ್ತಲ್ಲ, ಆಗ ನನ್ ಫೀಲ್ ಆಗುತ್ತೆ, ಅದ್ ನನ್ಗೆ ರಿಯಾಕ್ಟ್ ಮಾಡ್ತಾ ಇದೆ, ನನ್ಗೆ ಸ್ಪಂದಿಸ್ತಿದೆ ಅನ್ನೋ ಒಂದು ಫೀಲ್ ಅಲ್ಲಿ ನಾನು ನೇಚರ್ ಜೊತೆ ಮಾತಾಡಕ್ ತುಂಬಾ ಇಷ್ಟಪಡ್ತೀನಿ. ನೈನ್ತ್ ಒನ್, ನನ್ನ ಐಬ್ರೋ ಏನಿದೆ ಇದು ಮೈಕ್ರೋ ಬ್ಲೆಂಡಿಂಗ್ ಇದೆ. ಎಷ್ಟೋ ಜನ ನಂಗೆ ಕಮೆಂಟ್ ಮಾಡಿ ಕೇಳಿದೀರಾ, ನಿಮ್ ಐಬ್ರೋ ಯಾಕೆ ಅಷ್ಟೊಂದು ಡಾರ್ಕ್ ಆಗಿದೆ ಅಂತ ಎಲ್ಲ. ಮೈಕ್ರೋ ಬ್ಲೆಂಡಿಂಗ್ ಅಂದ್ರೆ ಏನೂ ಇಲ್ಲ, ಲೈಕ್ ನನ್ನ ಐಬ್ರೋಗೆ ನಾನು ಮೇಕಪ್ ಮಾಡೋ ಅವಶ್ಯಕತೆ ಇಲ್ಲ. ವಿತೌಟ್ ಮೇಕಪ್ ಅಲ್ಲಿ ಇದ್ರೂ ಕೂಡ ಇದೇ ರೀತಿ ನನ್ನ ಐಬ್ರೋ ಒಂದು ಇರುತ್ತೆ. ಸೊ ದಿಸ್ ಇಸ್ ದ ಒನ್ ಫ್ಯಾಕ್ಟ್. ನೆಕ್ಸ್ಟ್ ಒನ್, ಮೋಸ್ಟ್ ಇಂಪಾರ್ಟೆಂಟ್ ಒನ್ ಏನಪ್ಪಾ ಅಂದ್ರೆ, ನನ್ನ ಲೈಫಲ್ಲಿ ನಾನು ಇದುವರೆಗೂ 90+ ಆಡಿಷನ್ಸ್ ನ ಅಟೆಂಡ್ ಮಾಡಿದ್ದೀನಿ. ಅದರಲ್ಲಿ ಕೆಲವು ಮಾಡಿದ್ದೀನಿ 2 ಕನ್ನಡ ಶಾರ್ಟ್ ಮೂವೀಸ್, ಜೊತೆಗೆ ಜಾಯ್ ಲುಕಾಸ್ ಕ್ಯಾಟ್ಲಾಗ್ ಶೂಟ್ ನೆಕ್ಲೆಸ್ಗೆ, ಅಂಡ್ ಜೊತೆಗೆ ಊಬರ್ ಆಡ್ ಶೂಟ್, ಜೊತೆಗೆ ಇನ್ಸ್ಟಾಗ್ರಾಮ್ಗೆ ಕೆಲವು ಪ್ರಮೋಷನ್ ಆಕ್ಟಿವಿಟಿ, ಮೇಕವರ್ ಶೂಟ್ಸ್ ಇದೆಲ್ಲ ಮಾಡಿದ್ದೀನಿ. ಬಟ್ ಲೈಫಲ್ಲಿ 90+ ಆಡಿಷನ್ ಅಟೆಂಡ್ ಮಾಡಿದ್ದೀನಿ ಅಂದ್ರೆ ಯೋಚನೆ ಮಾಡಿ. ಎಸ್ ಒನ್ ಏನಪ್ಪಾ ಅಂದ್ರೆ, ಐ ಡೋಂಟ್ ಲೈಕ್ 9 to 5 ಜಾಬ್. ಎಷ್ಟೋ ಜನ ಪಡಲ್ಲ 9 to 5 ಜಾಬ್ ಮಾಡಕ್ಕೆ. ಬಟ್ ಏನ್ ಮಾಡ್ತೀರಾ, ಕೆಲವ್ರ ಪರಿಸ್ಥಿತಿ ಟಚುಡ್, ನನ್ಗೆ ಅಂತ ಪರಿಸ್ಥಿತಿ ಇಲ್ಲ. ತುಂಬಾ ತಿಂಗಳ ಹಿಂದೆನೆ ನಾನು ಜಾಬ್ನ ಕ್ವಿಟ್ ಮಾಡಿದೆ. ನನ್ನ ಇಷ್ಟ ಆಗಿರುವಂತ ಕೆಲ್ಸದಲ್ಲಿ ನೀವು ನನ್ಗೆ 12 ಅವರ್ ಅಥವಾ 18 ಅವರ್ ಅಲ್ಲ, ನನ್ಗೆ 24 ಅವರ್ಸ್ ಕೆಲಸ ಮಾಡಕ್ಕೆ ಕೊಟ್ರು ನಾನು ಆ ಟೈಮ್ ನ ಎಂಜಾಯ್ ಮಾಡ್ತಾ ಕೆಲಸ ಮಾಡ್ತೀನಿ. ಬಟ್ ಗೊತ್ತಿಲ್ಲ, 9 to 5 ಜಾಬ್, ಐ ಹೇಟ್ ದಟ್. ಎಸ್,
ಆ್ಯಂಡ್ 12th ಒನ್ ಏನಪ್ಪಾ ಅಂದ್ರೆ ನನಗೆ ಎಸ್ ಈ ಜನ್ರೇಷನ್ ತರ ನನಗೂ ಕೂಡ ತಲೆಯಲ್ಲಿ ಮದ್ವೆ ಮಾಡ್ಕೋಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇರಲಿಲ್ಲ. ಬಟ್ ಐ ಆಮ್ ವೆರಿ ಹ್ಯಾಪಿ ವಿತ್ ಮೈ ಮ್ಯಾರಿಡ್ ಲೈಫ್. ನಾ ಫ್ಯೂಚರ್ ಪ್ಲಾನಿಂಗ್ಸೇ ಬೇರೆ ತರ ಇತ್ತು. ಲೈಫಲ್ಲಿ ಮೆಲ್ಲಿಗೆ ಸೆಟಲ್ ಆಗ್ತಾ ಆಗ್ತಾ ಮುಂದೆ ಹೋಗಿ ಒಂದು ಬೇಬಿನ ಅಡ್ಯಾಪ್ಟ್ ಮಾಡೋಣ, ನಂದೇ ಆದ ಒಂದು ಲೈಫ್ ಕಟ್ಕೊಳ್ಳೋಣ ಅಂತ. ಆ್ಯಂಡ್ ಮೈ ನೆಕ್ಸ್ಟ್ ಫ್ಯಾಕ್ಟ್ ಈಸ್ ಐ ಹೇಟ್ ಜಂಕ್ ಫುಡ್. ಎಸ್, ಆ ಜಂಕ್ ಫುಡ್ ನನಗೆ ಕ್ರೇವಿಂಗ್ಸ್ ಎಲ್ಲ ಆಗೋ ಟೈಮಲ್ಲಿ ಅದು ತಿನ್ಬೇಕು ಇದು ತಿನ್ಬೇಕು ಅಂತ ತಿನ್ಬಿಡ್ತೀನಿ. ಅದಾದ್ಮೇಲೆ ನಾನು ತುಂಬಾನೇ ಸಫರ್ ಕೂಡ ಮಾಡ್ತೀನಿ, ಲೈಕ್ ಹೊಟ್ಟೆ ಭಾರ, ವಾಮಿಟಿಂಗ್ ಸೆನ್ಸೇಷನ್, ಸೋ ಮೆನಿ ಥಿಂಗ್ಸ್. ಐ ಹೇಟ್ ಜಂಕ್ ಫುಡ್. ಇಟ್ಸ್ ಮೈ 14th ಒನ್. ಏನಪ್ಪಾ ಅಂತ ಅಂದ್ರೆ ನಾನು ನನ್ನ ಲೈಫಲ್ಲಿ ಜಸ್ಟ್ 16 ವರ್ಷಕ್ಕೆ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದೆ. Other next one is it's very silly and common thing. ನನಗೆ 8 to 9 hours sleep is mandatory because ಎಷ್ಟೋ ಜನನ ನೋಡ್ತೀನಿ ತುಂಬಾ ಕಮ್ಮಿ ನಿದ್ದೆ ಮಾಡಿ ದಿನಾನ ಸ್ಟಾರ್ಟ್ ಮಾಡ್ತಾರೆ. ಬಟ್ ನನ್ನ ಕೇಸಲ್ಲಿ ಹಾಗಲ್ಲ. ನನಗೆ ಅದ್ರಲ್ಲಿ ಅರ್ಧ ಗಂಟೆನೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ನನಗೆ ತುಂಬಾ ಕಾಲ್ ನೋವು, ತಲೆನೋವು, ಇಲ್ಲದೆ ಸಲ್ಲದೆ ಇರೋವಂಥದ್ದು ಎಲ್ಲಾನು ನನಗೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಎಸ್, ನನಗೆ 8 to 9 ಅವರ್ ಅಲ್ಲ 10 ಅವರ್ವರೆಗೂ ನಿದ್ದೆ ಮಾಡಿದ್ರು ನಾನು ತುಂಬ ಖುಷಿಯಾಗಿ ನನ್ನ ದಿನ ಕಳೆಯುತ್ತೆ. ಇಲ್ಲಾಂದರೆ ನನ್ನ ಆ ದಿನಾನೇ ತುಂಬ ವೇಸ್ಟ್ ಮಾಡ್ಕೊಳ್ತೀನಿ. ನಿದ್ದೆ ಮಾಡಿಲ್ಲ, ಅದು ನನ್ನ ಮೈಂಡ್ ಸೆಟ್. ಇಲ್ಲಿಂದ ನಾನು ಅದನ್ನ ತೆಗಿಯೋಕ್ಕೆ ಟ್ರೈ ಮಾಡಿದ್ದೀನಿ, ಅದಂತೂ ಹೋಗಲ್ಲ. ಬಟ್ ಇಟ್ಸ್ ಗುಡ್ ಥಿಂಗ್ ಅಲ್ವಾ, 8 to 9 hours ಸ್ಲೀಪ್. ಇಟ್ಸ್ 16th. ಏನಪ್ಪಾ ಅಂತ ಅಂದ್ರೆ ನನ್ನ ತಂಗಿಯರಿಗೆ ನನಗಿನ್ನ ಮುಂಚೆನೆ ಮದ್ವೆ ಆಯ್ತು. ಸೊ ಹಾಗಾಗಿ ಅವ್ರಿಗೆ ಮಕ್ಕಳು ಕೂಡ ಇದ್ದಾರೆ. ಐ ಡೋಂಟ್ ನೋ ಹೌ ಮೈ ಸಿಸ್ಟರ್ಸ್ ವಿಲ್ ರಿಯಾಕ್ಟ್ ಫಾರ್ ದಿಸ್. ಎಸ್, ದಿಸ್ ಇಸ್ ದ ಒನ್. ಅದರ್ ಒನ್ ಈಸ್ ಈ ಮ್ಯಾನಿಫೆಸ್ಟ್ ಅನ್ನೋ ವರ್ಡ್ನ ನೀವೆಲ್ಲರೂ ಕೇಳೇ ಇರ್ತೀರ ಈ ಜನ್ರೇಷನ್ ಅಲ್ಲಿ. ಎಸ್, ನನ್ನ ಲೈಫಲ್ಲಿ ಮ್ಯಾನಿಫೆಸ್ಟ್ ಅಂದ್ರೆ ಏನ್ ಗೊತ್ತಾ, ನಾನು ಹೇಗ್ ಮ್ಯಾನಿಫೆಸ್ಟ್ ಮಾಡ್ತೀನಿ ಗೊತ್ತಾ, ಲೈಕ್ ಈ ಒಂದು ಸಾಂಗ್ ಏನಿದೆ, ಈ ಸಾಂಗ್ಗೆ ನಾನು ಕಂಟಿನ್ಯೂ ಆಗಿ ನನ್ನ ಕೃಷ್ಣನ ಹತ್ರ ಕೇಳ್ಕೊಂಡ್ರೆ ನನ್ಗ ಕೆಲಸ ಹಾಗೆ ಆಗುತ್ತೆ. ಐ ಡೋಂಟ್ ನೋ, ಇಟ್ಸ್ ವೆರಿ ಫನ್ನಿ. ಅಥವಾ ದೇವ್ರ ವಿಷಯದಲ್ಲಿ ಎಷ್ಟೋ ಜನ ಯಾವ್ಯಾವ ತರನೂ ನಂಬ್ತಾರೆ. ನಾನು ಈ ಮುಖಾಂತರ ನಂಬ್ತೀನಿ. ಗೊತ್ತಿಲ್ಲ ಇದು ಯಾವ ರೀತಿ ನಿಮ್ಗೆ ಅನ್ಸುತ್ತೆ. ಎಸ್, ಇದು ನನಗೆ ಈ ತರ ವರ್ಕ್ ಆಗುತ್ತೆ. ನೆಕ್ಸ್ಟ್ ಒನ್, ಇಟ್ಸ್ ಇಂಟ್ರೆಸ್ಟಿಂಗ್ ಒನ್. ಎಸ್, ಎಷ್ಟೊಂದು ಜನ ಕೇಳಿದ್ದೀರಾ ನೀವು ಲವ್ ಮ್ಯಾರೇಜಾ ಅಥವಾ ಅರೇಂಜ್ ಮ್ಯಾರೇಜಾ? ಅಫ್ಕೋರ್ಸ್ ಲವ್ ಮ್ಯಾರೇಜ್ ಆಗಿದ್ರಿಂದ ಮದ್ವೆ ಕಾನ್ಸೆಪ್ಟ್ ಅಲ್ಲಿ ಬಂದೆ. ಏನಪ್ಪಾ ವಿಷಯ ಅಂತ ಅಂದ್ರೆ ನನ್ನ ಬೆಸ್ಟ್ ಫ್ರೆಂಡ್ನೇ ನಾನು ಮದ್ವೆ ಆಗಿರೋದು. ಇಟ್ಸ್ 19th ಒನ್. ಏನಪ್ಪಾ ಅಂತ ಅಂದ್ರೆ ನಾನು ನನ್ನ ಮನೆಯವರಿಂದ ಆಲ್ಮೋಸ್ಟ್ 5 years ದೂರ ಇದ್ದೆ. ಅಂದ್ರೆ ಸಪ್ರೇಟ್ ಆಗಿ ನನ್ನ ಒಂದು ಲೈಫ್ ನ ಲೀಡ್ ಮಾಡ್ತಾ ಇದ್ದೆ. ಎಸ್, ಇವಾಗ ತಲೆಯಲ್ಲಿ ಏನೇನೋ ಯೋಚನೆ ಮಾಡ್ಬೋದು, ಬಟ್ ತುಂಬಾ ಇಂಡಿಪೆಂಡೆಂಟ್ ಆಗಿದ್ದೆ. ಅದರಿಂದ ನನ್ನ ಲೈಫಲ್ಲಿ ಬೇಕಾಗಿರೋ ಅಷ್ಟು ಲೈಫ್ ನ ಲೆಸನ್ ಯಾವುದೇ ಇನ್ಸ್ಟಿಟ್ಯೂಟ್ ಅಲ್ಲಿ ಕಲಿಸದೇ ಇರೋದನ್ನ ನನ್ನ ಲೈಫಲ್ಲಿ ಕಲ್ತ್ಕೊಂಡೆ ಅಂತಾನೆ ಹೇಳ್ಬೋದು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಏನಪ್ಪಾ ಅಂತ ಅಂದ್ರೆ ನನಗೆ ಸಿಕ್ಕಾಪಟ್ಟೆ ಬಂಡ ಧೈರ್ಯ. ಗೊತ್ತಿಲ್ಲ, ಈ ಧೈರ್ಯ ನನಗೆ ನನ್ನ ಡ್ಯಾಡಿಯಿಂದ ಬಂದಿರ್ಬೋದು. ಗೊತ್ತಿಲ್ಲ, ಯಾವುದಕ್ಕೂ ತುಂಬಾ ಹೆದರ್ಕೊಳ್ಳಲ್ಲ. ಭಯ ಅನ್ನೋದು ತುಂಬಾನೇ ಕಮ್ಮಿ, ಅದೊಂದು ಇದೆ. ಎಷ್ಟೋ ಸತಿ ನಾನು ಹುಡುಗರು ಫೇಸ್ ಮಾಡದೇ ಇರೋವಂಥದ್ದು ಕೂಡ ನಾನು ಫೇಸ್ ಮಾಡಿ ಬಂದಿದ್ದೀನಿ ಅಂತಾನೆ ಹೇಳ್ಬೋದು. ನೋಡಿದ್ರಲ್ಲ ನನ್ನ ಬಗ್ಗೆ ಒಂದು 20 ಫ್ಯಾಕ್ಟ್ಸ್ ಏನಿತ್ತು ಅಂತ. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಈ 20 ಫ್ಯಾಕ್ಟ್ಸ್ ಅಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತಾ ಅಥವಾ ಯಾವ್ದು ಇಷ್ಟ ಆಗಿಲ್ವಾ? ನೀವು ಕಮೆಂಟ್ ಮಾಡಿ ಹೇಳಿದ್ರೆ ನನಗೂ ಕೂಡ ಗೊತ್ತಾಗುತ್ತೆ. ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ಯಾವ ಒಂದು ಫ್ಯಾಕ್ಟ್ ನಿಮ್ಗೆ ಇಷ್ಟ ಆಯ್ತು ಅನ್ನೋದು. ಎಸ್, ಹೋಪ್ ಈ ವಿಡಿಯೋ ಎಂಜಾಯ್ ಮಾಡಿದ್ರಿ ಅಂತ ಅನ್ಕೊಳ್ತೀನಿ. ಕಂಟಿನ್ಯೂ ಆಗಿ ಡಿಫ್ರೆಂಟ್ ವಿಡಿಯೋಸ್ ನನ್ನ ಬಗ್ಗೆ 100% ನಿಮ್ಮ ಎಂಟರ್ಟೈನ್ಮೆಂಟ್ಗೆ ಕೊರತೆ ಆಗದಿರುವಂತ ವಿಡಿಯೋಗಳು ನನ್ನ ಚಾನೆಲ್ ನಲ್ಲಿ ನೋಡಬಹುದು ನೀವು ಅಂತ ನಾನು ನಿಮ್ಗೆ ಪ್ರಾಮಿಸ್ ಮಾಡ್ತೀನಿ. ಎಸ್, ಬೈ ಗಾಯ್ಸ್, ಸಿ ಯು ಇನ್ ದ ನೆಕ್ಸ್ಟ್ ಒನ್. ಬೇಗ ಮಾಡಿ ಲೈಕ್, ಶೇರ್, ಸಬ್ಸ್ಕ್ರೈಬ್.